ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಹೇಗಿದ್ದೀರಾ ಎಲ್ಲ? ಎಲ್ರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೊಳ್ತೇನೆ. ಹಾಗೇನೆ ಇಷ್ಟು ದಿನ SSLC ಪರೀಕ್ಷೆ ಇದೆ ಅಂತ ಹೇಳಿ ವರ್ಷ ಪೂರ್ತಿ ತುಂಬಾನೇ ಕಷ್ಟಪಟ್ಟು ಓದಿದ್ರಿ. ಹಾಗೆ ಇವಾಗ ರಜದಲ್ಲಿ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅನ್ಕೊಳ್ತೇನೆ. ಹಾಗೆ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ರಿ, ಮ್ಯಾಮ್ ನೀವು ವ್ಯಾಲ್ಯೂಯೇಷನ್‌ಗೆ ಹೋಗಿದ್ರಲ್ಲ, ಎಕ್ಸ್‌ಪೀರಿಯನ್ಸ್ ಹೇಗಿತ್ತು? ಶೇರ್ ಮಾಡಿ ಮ್ಯಾಮ್ ಅಂತ ಹೇಳಿ ಕೇಳ್ತಿದ್ರಿ. ಹಾಗಾಗಿ ನಾನು ರೀಸೆಂಟ್ ಆಗಿ ನನ್ನ ಇವ್ಯಾಲ್ಯೂಯೇಷನ್ ಎಕ್ಸ್‌ಪೀರಿಯನ್ಸ್‌ನ ನಾನು ಶೇರ್ ಮಾಡಿದ್ದೀನಿ. ಸೊ ಆ ವಿಡಿಯೋನ ನೋಡ್ಬೋದು. ಹಾಗೆ ಮತ್ತೆ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ, ಮ್ಯಾಮ್ ರಿಸಲ್ಟ್ ಯಾವಾಗ ಬರುತ್ತೆ? ಹಾಗೇನೆ ರಿಸಲ್ಟ್‌ನ ನಾವು ಯಾವ ರೀತಿ ಚೆಕ್ ಮಾಡ್ಬೇಕು ಅಂತ ಹೇಳಿ ಕೇಳ್ತಿದ್ರಿ. ಹಾಗೇನೆ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ಗ್ರೇಡ್ ಕೊಡ್ತಾರಾ ಅಥವಾ ಮಾರ್ಕ್ಸ್ ಕೊಡ್ತಾರಾ? ನಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಹೇಳಿ ಕೇಳ್ತಾ ಇದ್ರಿ. ಹಾಗಾಗಿ ಈ ದಿನದ ವಿಡಿಯೋನಲ್ಲಿ SSLC ರಿಸಲ್ಟ್ ಯಾವಾಗ ಬರುತ್ತೆ? ಹಾಗೇನೆ ಹಿಂದಿ ವಿಷಯಕ್ಕೆ ಮಾರ್ಕ್ಸ್ ಅನ್ನ ಕೊಡ್ತಾರಾ ಅಥವಾ ಗ್ರೇಡ್ ಅನ್ನ ಕೊಡ್ತಾರಾ? ಮುಂತಾದ ವಿಚಾರಗಳ ಕುರಿತು ಮಾತನಾಡ್ತಾ ಹೋಗೋಣ. ಮೊದಲನೇದಾಗಿ ವಿದ್ಯಾರ್ಥಿಗಳೇ, 2025-26ನೇ ಸಾಲಿನ SSLC ಪರೀಕ್ಷೆ 1 ಮಾರ್ಚ್ 18ನೇ ತಾರೀಕಿನಿಂದ ಏಪ್ರಿಲ್ 2ನೇ ತಾರೀಕು ತನಕ ನಡೆದಿತ್ತು. ವಿದ್ಯಾರ್ಥಿಗಳೆಲ್ಲ ಪರೀಕ್ಷೆನ ಉತ್ತಮವಾಗಿ ಬರೆದಿದ್ದೀರಾ ಅಂತ ಹೇಳಿ ಅನ್ಕೊಳ್ತೇನೆ. ಹಾಗೆ ತೃತೀಯ ಭಾಷೆ ಪರೀಕ್ಷೆಯನ್ನ ಬರೆಯೋದಕ್ಕೆ 2-3 ದಿನ ಇದೆ ಅನ್ನೋ ಸಮಯದಲ್ಲಿ ಮಾನ್ಯ ಶಿಕ್ಷಣ ಸಚಿವರು ಹಿಂದಿ ಭಾಷೆಗೆ ಅಂಕಗಳನ್ನ ನೀಡೋದಿಲ್ಲ. ಅದರ ಬದಲು ತೃತೀಯ ಭಾಷೆ, ಹಿಂದಿ ಭಾಷೆ ಅಥವಾ ತೃತೀಯ ಭಾಷೆಗೆ ಗ್ರೇಡ್ ಅನ್ನ ನೀಡ್ತೇವೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ತುಂಬಾ ವಿದ್ಯಾರ್ಥಿಗಳು ಹಿಂದಿಗೆ ಗ್ರೇಡ್ ಕೊಡ್ತಾರಲ್ವಾ ಅಂತ ಹೇಳ್ಬಿಟ್ಟು ಕೆಲವು ವಿದ್ಯಾರ್ಥಿಗಳು ಹಿಂದಿಗೆ ಓದೋದಕ್ಕೆ ಕಡಿಮೆ ಇಂಪಾರ್ಟೆನ್ಸ್ ಕೊಟ್ಟು ಅದನ್ನೇ ಬೇರೆ ಸಬ್ಜೆಕ್ಟ್ ಓದೋದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಕೆಲವು ವಿದ್ಯಾರ್ಥಿಗಳು ಓದಿದ್ರು. ಆದ್ರೆ ಕೆಲವು ವಿದ್ಯಾರ್ಥಿಗಳು ಈ ಸ್ಟೇಟ್ಮೆಂಟ್ ನ ಗಂಭೀರವಾಗಿ ಪರಿಗಣಿಸದೆ ನಿಯಮಗಳು ಯಾವಾಗ ಬೇಕಾದ್ರೂ ಬದಲಾಗಬಹುದು ಅಂತ ಹೇಳಿ ಹಿಂದಿಗೆ ಒತ್ತು ಕೊಟ್ಟು ಓದಿದ್ರು. ಆದ್ರೆ ಇಲ್ಲಿ ಮಾನ್ಯ ಶಿಕ್ಷಣ ಸಚಿವರು ಹೇಳಿದ ಹಾಗೆ ಹಿಂದಿಗೆ ಗ್ರೇಡ್ ಅನ್ನ ನೀಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಈಗಾಗಲೇ ಹೈಕೋರ್ಟ್ ತನ್ನ ಆದೇಶವನ್ನ ತಿಳಿಸಿದೆ. ಆದ್ರೆ ಮಾನ್ಯ ಶಿಕ್ಷಣ ಸಚಿವರು ಮುಖ್ಯಮಂತ್ರಿಗಳ ಜೊತೆ ಮಾತನಾಡ್ಬಿಟ್ಟು ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿ ನಾವು ನಿರ್ಧಾರವನ್ನ ಮಾಡ್ತೇವೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸರಿ, ಹಾಗಿದ್ರೆ ಹಿಂದಿ ವಿಷಯಕ್ಕೆ ಗ್ರೇಡ್ ಅನ್ನ ಕೊಡ್ತಾರೋ ಅಥವಾ ಮಾರ್ಕ್ಸ್ ಅನ್ನ ಕೊಡ್ತಾರೋ ಅನ್ನೋ ವಿಷಯ ಇನ್ನೂ ಗೊಂದಲದಲ್ಲಿದೆ. ಮೊದಲು ಶಿಕ್ಷಣ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ಬೇಕು. ಅದಾದ ನಂತರ ಅವರು ಮತ್ತೆ ಮುಂದೆ ಕೋರ್ಟಿಗೆ ಹೋಗ್ತಾರಾ ಅಥವಾ ಈಗ ಏನು ಹೈಕೋರ್ಟ್ ಇಂದ ಆದೇಶ ಬಂದಿದೆಯಲ್ಲ ಅದಕ್ಕೇನೆ ಒಪ್ಪಿಗೆಯನ್ನ ನೀಡ್ತಾರಾ ಅಂತ ಹೇಳಿ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಯಾವುದೇ ತೀರ್ಮಾನ ತಗೊಂಡ್ರು ಕೂಡ ವಿದ್ಯಾರ್ಥಿಗಳಿಗೆ ಎಲ್ಲೂ ಕೂಡ ಅನ್ಯಾಯ ಆಗ್ಬಾರ್ದು. ಹಾಗೆ ಅದ್ರ ಜೊತೆಗೆ ಕೆಲವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಿಂದಿ ವಿಷಯಕ್ಕೆ ಗ್ರೇಸ್ ಮಾರ್ಕ್ಸ್ ಅನ್ನ ನೀಡಬೇಕು ಅಂತ ಹೇಳಿ ಹೇಳ್ತಿದ್ದಾರೆ. 8ರಿಂದ 10 ಅಂಕಗಳನ್ನ ಗ್ರೇಸ್ ಆಗಿ ನೀಡಬೇಕು. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ನೀವು ಮೊದಲು ಗ್ರೇಡ್ ಅಂತ ಹೇಳಿದ್ರಿಂದ ಅಷ್ಟಾಗಿ ವಿದ್ಯಾರ್ಥಿಗಳು ಅದನ್ನ ಸೀರಿಯಸ್ ಆಗಿ ಪರಿಗಣಿಸಿರ್ಲಿಲ್ಲ. ಹಾಗಾಗಿ ಹಿಂದಿ ವಿಷಯಕ್ಕೆ ಗ್ರೇಡ್ ಅನ್ನ ನೀಡಬೇಕು ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಹಾಗೇನೆ ಮುಂದುವರೆದು ನೋಡೋದಾದ್ರೆ SSLC ರಿಸಲ್ಟ್ ಯಾವಾಗ ಅಂತ ಹೇಳಿ ಕೇಳ್ತಾ ಇದ್ರಿ. ಈ ಹಿಂದೆ ಮಾನ್ಯ ಶಿಕ್ಷಣ ಸಚಿವರು ಆಗ್ಲೇ SSLC ಫಲಿತಾಂಶವನ್ನ ನಾವು ಏಪ್ರಿಲ್ 24ನೇ ತಾರೀಕೆ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ತೃತೀಯ ಭಾಷಾ ವಿಷಯಕ್ಕೆ ಅಂಕಗಳನ್ನ ನೀಡಬೇಕು ಅಥವಾ ಗ್ರೇಡ್ ಅನ್ನ ನೀಡಬೇಕು ಅನ್ನೋ ಚರ್ಚೆ ಇರೋದ್ರಿಂದ SSLC ಫಲಿತಾಂಶವನ್ನ ಅಂದುಕೊಂಡ ದಿನಾಂಕದಂದು ಪ್ರಕಟಣೆ ಮಾಡೋದಕ್ಕೆ ಆಗೋದಿಲ್ಲ. 1-2 ದಿನ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಹೇಳಿ ಶಿಕ್ಷಣ ಸಚಿವರೇ ಮಾಧ್ಯಮಗಳಿಗೆ ಸುದ್ದಿಯನ್ನ ನೀಡ್ತಾ ಇದ್ದಾರೆ. 24ಕ್ಕೆ ರಿಸಲ್ಟ್ ಇತ್ತು, ಅದ್ರ ಬದಲು ಆ ರಿಸಲ್ಟ್ 25 ಅಥವಾ 26, 27ಕ್ಕೆ ಹೋಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಿದೆ. ಇನ್ನ ನಿಮ್ಮ SSLC ಫಲಿತಾಂಶವನ್ನ ನೀವು ಯಾವ ರೀತಿ ನೋಡಬಹುದು ಅಂತ ಹೇಳಿ ನೋಡೋದಾದ್ರೆ KARresult.in ಆ ವೆಬ್ಸೈಟ್ಗೆ ಹೋಗ್ಬಿಟ್ಟು, ಇದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಈ ವೆಬ್ಸೈಟ್ಗೆ ಹೋಗಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ನಿಮ್ಮ ರಿಜಿಸ್ಟರ್ ನಂಬರ್ನ ನೀವು ಎಂಟ್ರಿ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ SSLC ಫಲಿತಾಂಶವನ್ನ ಸುಲಭವಾಗಿ ನೀವು ಪಡೆದುಕೋಬಹುದಾಗಿದೆ. ಹಾಗೇನೆ SSLC ಫಲಿತಾಂಶ ಬಂದ ನಂತರ ನೀವು ಮರುಮೌಲ್ಯಮಾಪನಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗೆ ಯಾರೆಲ್ಲ ಮತ್ತೆ ಎಕ್ಸಾಮ್ 2ನ ಬರೀತಿರೋ ಅದಕ್ಕೆ ಅಪ್ಲಿಕೇಶನ್ ನ ಹಾಕ್ಬೋದಾಗಿದೆ. ಸೊ ಹಾಗಾಗಿ ಅದರ ಇನ್ಫಾರ್ಮೇಶನ್ ನಾನು ಮುಂದಿನ ದಿನಗಳಲ್ಲಿ ನೀಡ್ತೀನಿ ಅಂತ ಹೇಳಿ ಹೇಳ್ತಾ ಸದ್ಯಕ್ಕೆ SSLC ತೃತೀಯ ಭಾಷೆ ವಿಷಯಕ್ಕೆ ಗ್ರೇಡ್ ನೀಡ್ತಾರೋ ಮಾರ್ಕ್ಸ್ ನೀಡ್ತಾರೋ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಹಾಗೆ ಅಂದುಕೊಂಡ ದಿನಾಂಕದಂದೇ SSLC ಫಲಿತಾಂಶ ಬರುತ್ತೋ ಇಲ್ವೋ ಅಥವಾ ವಿಳಂಬ ಆಗುತ್ತೋ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗಿದೆ. ಏನೇ ಆಗ್ಲಿ ರಿಸಲ್ಟ್ ಅಂತೂ ಬೇಗ ಬಂದೇ ಬರುತ್ತೆ. ಯಾಕಂತ ಹೇಳಿದ್ರೆ ಮೇ 18ರಿಂದಾನೇ ಪರೀಕ್ಷೆ 2 ಪ್ರಾರಂಭ ಆಗ್ತಿರೋದ್ರಿಂದ ಆದಷ್ಟು ಬೇಗ ರಿಸಲ್ಟ್ ಅನ್ನ ಕೊಟ್ಟೇ ಕೊಡ್ತಾರೆ ಅಂತ ಹೇಳಿ ಹೇಳ್ತಾ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.